ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆಯ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಈ ಕಾರ್ಯಕ್ರಮದ ಜಾಗೃತಿ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗೌರವಿತ ಪಕ್ಷದ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀಯುತ ರಾಜಶೇಖರ್ ಅವರೇ, ಪ್ರಾರಂಭದಲ್ಲಿ ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಜಿಲ್ಲೆಯ ಹಿರಿಯ ನಾಯಕರು, ಮಾಜಿ ಸಂಸದರು, ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದೇಶ್ವರವರೇ, ಈ ಕಾಲೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ರೈತ ಪರ ಹೋರಾಟಗಾರರು, ಅದರಲ್ಲೂ ವಿಶೇಷವಾಗಿ ನಮ್ಮ ಹಿರಿಯ ಸ್ನೇಹಿತರಾದ ಸನ್ಮಾನ್ಯ ಲಿಂಗಾಚಾರ್ಯವರೇ, ಹಾಗೆ ಹಿರಿಯರು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶಿವಸ್ವಾಮಿ ಅವರೇ, ಮಾಜಿ ಶಾಸಕರಾದ ಬಸವರಾಜ ನಾಯ್ಕ ಅವರೇ, ಹಾಗೆ ನಮ್ಮ ಪಕ್ಷದ ಪರಾಜಿತ ಅಭ್ಯರ್ಥಿಗಳಾದ ಶಿವಕುಮಾರ್ ತುರ್ಕೋಶ್ ಅವರೇ, ಲೋಕಿಕೆರೆ ನಾಗರಾಜ್ ಅವರೇ, ಸದ್ಯ ಅವರು ಅಧ್ಯಕ್ಷರು, ನಮ್ಮ ಜೊತೆ ಕೂಡ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಶ್ರೀಯುತ ಲೋಕಿಕೆರೆ ನಾಗರಾಜ್ ಅವರೇ, ಅಜಯ್ ಕುಮಾರ್ ಅವರು ಮಾಜಿ ಪರಾಜಿತ ಅಭ್ಯರ್ಥಿಗಳು, ಹಾಗೆ ಯಶವಂತರಾವ್ ಜಾಧವ್ ಅವರೇ, ಭೋಗೇಶ್ ಆರಾಧ್ಯ ಅವರೇ, ರಾಜಶೇಖರ್ ಜಗಳೂರು ಅವರೇ, ವಿನೇಶ್ ಹನಗಡೆ ಅವರೇ, ಚಂದ್ರಶೇಖರ್ ಅವರೇ, ಹಾಗೂ ಪಕ್ಷದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಧನಂಜಯ ಅವರೇ, ಅನಿಲ್ ಅವರೇ, ಅನೇಶ್ ಅವರೇ, ಬಹಳ ಜನರ ಹೆಸರು ನಾವು ಬಹಳ ದೊಡ್ಡ ಪ್ರಮಾಣ ಸಂಖ್ಯೆಯಾದ ಸತೀಶ್ ಅವರು ಇಟ್ಕೊಂಡು ಕ್ಷಮಾ ಮಾಡಿ ಎಲ್ಲರ ಹೆಸರು ತಗೋದಕ್ಕಿಂತ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಳಿತು ಕಾರ್ಯಕ್ರಮದ ಘನತೆಯನ್ನು ನಡೆಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಕೊಂಡಿರ್ತಕ್ಕಂಥ ನಮ್ಮ ಪಕ್ಷದ ನಿಜವಾದ ಆಧಾರಸ್ತಂಭವಾಗಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕ್ರಮದ ಬಂಧುಗಳೇ, ಹಿರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಬಹುಶಃ ಬಹಳಷ್ಟು ಸಂಗತಿಗಳನ್ನ ಈಗಾಗಲೇ ಮಾತನಾಡಿದಂಥ ಎಲ್ಲ ಮುಖಂಡರು ಮಾತನಾಡಿದ್ದಾರೆ. ಹೀಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ, ಸಮಯದ ಅಭಾವದಿಂದ ಮತ್ತು ಜಾಸ್ತಿ ಮಾತಾಡಿದ ವಿಷಯ ಅದೇ ರಿಪೀಟ್ ಮಾಡಬೇಕಾಗ್ತದೆ. ಹೀಗಾಗಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಈಗ ಕಳೆದ ಒಂದು ವಾರದಿಂದ ಅಥವಾ ಒಂದು 15 ದಿವಸದಿಂದ ರಾಜ್ಯದೊಳಗೆ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕೇಂದ್ರದ ವಿರುದ್ಧ ಯಾವ ರೀತಿ ಸಂಘರ್ಷ ಮಾಡ್ತಾ ಇದೆ, ಕಾರಣ ಏನು ಅನ್ನುವಂಥ ವಿಷಯಕ್ಕೆ ನಾವು ಬರಬೇಕಾಗ್ತದೆ. ಕಳೆದ ಡಿಸೆಂಬರ್ನಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೆಯಿತು, ಆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿ ಅಧಿವೇಶನದಲ್ಲಿ ಹೊಸ ಹೊಸ ಬಿಲ್ಗಳು ಮಂಡನೆ ಆಗ್ತವೆ. ಹಳೆಯ ಕಾನೂನುಗಳಿಗೆ ತಿದ್ದುಪಡಿ ತರ್ತೀವಿ, ಅಗತ್ಯವಿದ್ದರೆ ಹೊಸ ಕಾನೂನುಗಳನ್ನು ಕೂಡ ನಾವು ಪಾಸ್ ಮಾಡಿ ಜಾರಿಗೆ ತರ್ತೀವಿ. ಕಳೆದ ಡಿಸೆಂಬರ್ ಅಧಿವೇಶನದಲ್ಲೂ ಕೂಡ ಇಲ್ಲಿವರೆಗೆ ಮನ್ರೇಗಾ ಅಂತ ಏನು ಯೋಜನೆ ಇತ್ತು, ಆ ಯೋಜನೆಯ ಸಾಕಷ್ಟು ದುರುಪಯೋಗವನ್ನು ಮನಗಂಡು ನಾವು ಈಗ ಅದನ್ನ BBG ರಾಮ್ಜಿ ಅನ್ನುವಂಥ ಹೆಸರನ್ನು ಕೊಟ್ಟು ಅಲ್ಲಿ ಬದಲಾವಣೆ ಮಾಡಿ ಹೊಸ ಮಸೂದೆಯನ್ನು ಮಾರ್ಪಾಡು ಮಾಡಿದ್ದೇವೆ. ಹೀಗಾಗಿ ಈಗ ಸಹಜವಾಗಿ ಅದಕ್ಕೆ ಹೊಸ ಹೆಸರು. ಯಾವಾಗ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಇದು ಒಟ್ಟು ಆಗ್ತಿದೆ, ಒಟ್ಟು ಹೆಸರಿದೆ. ಸಹಜವಾಗಿ ದೊಡ್ಡ ಹೆಸರು ಬಂದಾಗ ನಿಗೇಟ್ ಇರುವಂಥದ್ದು ಭಾರತದ ರೂಢಿಯಲ್ಲ. ಏನದ ಹೆಸರು? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್. ಯಾಕಂದ್ರೆ ಗ್ರಾಮೀಣದಾಗೆ ಇರ್ತದೆ. ಇದು ನಿಗ್ನೇಮ್ ಏನು ಬಂತಂದ್ರೆ ವಿಕಸಿತ ಭಾರತ BB ಬಂತು, ಗ್ಯಾರಂಟಿ G ಬಂತು, ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಲ್ಲಿ RAM ರಾಮ್ ಬಂತು, ಕೊನೆಗೆ ಗ್ರಾಮೀಣ ಅಂತ ಹೇಳಿದ್ರೆ ಸಿಟಿ ಇಲ್ಲ ಅಲ್ಲಿ G ಬಂತು. BBG ರಾಮ್ಜಿ ಅಂದ್ಕೂಡಲೇ ಕಾಂಗ್ರೆಸ್ನವರು ರಾಮ್ ಹೆಸರು ತಗೊಂಡ್ಬಿಟ್ಟಿರು, ಈ ಯೋಜನೆ ನಾವು ವಿರೋಧ ಮಾಡ್ಬೇಕಂತ ಹೇಳಿ ಎದ್ದಿದ್ರು.
ಎಲ್ಲಿ ವಿರೋಧ ಮಾಡಬೇಕಾಗಿತ್ತು ಅವರು? ಈ ದೇಶದ ಅತ್ಯಂತ ಸರ್ವೋನ್ನತ ಸ್ಥಾನವಾಗಿರ್ತಕ್ಕಂಥ ಲೋಕಸಭೆ ರಾಜ್ಯಸಭೆಯಲ್ಲಿ ಈ ಬಿಲ್ಗಳ ಮಂಡನೆ ಆದಂತ ಸಂದರ್ಭದಲ್ಲಿ ಅವರ ಹತ್ರ ಬಂಡವಾಳ ಇದ್ರ ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅಲ್ಲಿ ಬಾಯ್ಕಾಟ್ ಮಾಡಿ ಹೊರಗೆ ಬಂದು ಇಲ್ಲಿ ಬೊಬ್ಬೆ ಹೊಡಿತಾರೆ. ಇಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿಬಿಟ್ಟು ಬಹಳ ದೊಡ್ಡ ದುರಂತ ಆಯ್ತು ಅಂತ ಹೇಳಿ ಜನರ ಎದುರುಗಡೆ ಗೌರವ ಮಾಡ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ, ಈ ಉದ್ಯೋಗ ಖಾತ್ರಿ ಬಡವರಿತ್ತು, ಇದನ್ನು ಕಿತ್ಕೊಂಡ್ಬಿಟ್ಟು ಬಡವರು ಹಾಕಿ ಕಿತ್ಕೊಂಡ್ಬಿಟ್ಟು ಅಂತ ಹೇಳ್ತಾರೆ. ಮತ್ತೊಂದೇನ್ ಹೇಳ್ತಾರೆ, ಗ್ರಾಮ ಪಂಚಾಯಿತಿ ಅವರು ಅಸ್ತಿತ್ವಗಳಿಗೆ ಮೇಲೆ ಗ್ರಾಮ ಪಂಚಾಯಿತಿ ಹಕ್ಕನ್ನ ಕಿತ್ಕೊಂಡ್ಬಿಟ್ಟು ಅಂತ ಅದು ಹೇಳ್ತಾರೆ. ಮುಂದುವರೆದ ಹೇಳ್ತಾರೆ, ಒಟ್ಟು ರಾಜ್ಯ ಪಂಚಾಯಿತಿಗಳ ಆರ್ಥಿಕ ಸ್ಥಿತಿ ದಿವಾಳಿ ಇರುವಂತ ನಾವು ಹೇಳ್ತಾರೆ. ಯಾರು ಹೇಳ್ತಾರೆ, ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ದಿವಾಳಿ ಎಬ್ಬಿಸಿದಂತ ಕಾಂಗ್ರೆಸ್ ಮುಖಂಡರು ಈ ಯೋಜನೆ ದಿವಾಳಿ ಆಗ್ತದ, ಆರ್ಥಿಕವಾಗಿ ಇದು ನಿಲ್ಲುವುದಿಲ್ಲ ಅನ್ನುವಂತ ಯೋಜನೆಯನ್ನು ಹೇಳ್ತಾರೆ. ಹೀಗಾಗಿ ನಮ್ಮ ಕಾರ್ಯಕರ್ತರಿಗೆ ಏನ್ ಅನಿಸಿತ್ತು, ಹೌದಾ ಗಾಂಧಿ ಹೆಸರು ಚೇಂಜ್ ಮಾಡಿಬಿಟ್ಟು ಯಾಕಿಂಗ್ ಮಾಡಿದ್ರು, ಉದ್ಯೋಗ ಖಾತ್ರಿ ಕಸ್ಕೊಂಡ್ಬಿಟ್ರಂತಲ್ಲ, ಈ ರೀತಿ ಚರ್ಚೆ ಪ್ರಾರಂಭ ಆಗ್ತದೆ. ಒಂದು ಮಾತನ್ನ 100 ಬಾರಿ ಅಂದ್ರೆ ಒಂದು ಸುಳ್ಳನ್ನ 100 ಬಾರಿ ಹೇಳೋದಕ್ಕಂತ ನಾವು ಕರೆಯನ್ನು ಸಾಬೀತು ಮಾಡಿಬಿಡ್ತಾರೆ. ಹೀಗಾಗಿ ನಾವು ಏನಿದೆ ಅದರ ಜಾಗೃತಿ ಮಾಡುವಂತ ಹಿನ್ನೆಲೆಯಲ್ಲಿ ಈ ಸಭೆ ಮಾಡ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ. ಏನು ಅಂತಂದ್ರೆ ಮೊದಲೇದು ಹೆಸರು ಚೇಂಜ್ ಮಾಡುವ ಅಂತ ಹೇಳಿದ್ರು. ಈ ಹೆಸರು ಇವತ್ತು ಚೇಂಜ್ ಆಗಿದ್ದಲ್ಲ, ಈ ಯೋಜನೆ ಕಾನೂನಾಗಿ ಬಂದಿದ್ದು ಯಾವಾಗ 2005 ಕಾನೂನಾಗಿ ಹೊರಗೆ ಬಂತು. ಆದ್ರೆ ಯೋಜನೆ ಸರ್ಕಾರದ ವ್ಯವಸ್ಥೆಗೆ ಯೋಜನೆ ಇತ್ತು. 1980 ಇದನ್ನ ಏನ್ ಕರೀತಿದ್ರು ಅಂದ್ರೆ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಕರೀತಿದ್ರು. ಅವಾಗ ಯೋಜನೆ ಅದಾದ 2-3 ವರ್ಷ ಹೆಸರು ಬದಲಾವಣೆ ಮಾಡಿದ್ರು, ಭೂರಹಿತ ಉದ್ಯೋಗ ಕಾರ್ಮಿಕ ಕಾರ್ಯಕ್ರಮ ಅಂತ ಮಾಡಿದ್ರು. ಅವಾಗ ಯೋಜನೆ ಅದಾದ್ಮೇಲೆ ಕಾಂಗ್ರೆಸ್ ಜವಾಹರ್ ರೋಜ್ಗಾರ್ ಯೋಜನೆ ಅಂತಿದ್ರು. ಅವಾಗ ಮಹಾತ್ಮ ಗಾಂಧಿ ಹೆಸರು ತೆಗೆಯಲಿಲ್ಲ, ಜವಾಹರ್ ರೋಜ್ಗಾರ್ ಯೋಜನೆ. ಅದಾದ ನಂತರ ಉದ್ಯೋಗ ಭರವಸೆ ಯೋಜನೆ ಅಂತ ಬಂತು, ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಬಂತು. ಈಗ ಬರ್ತಾ ಬರ್ತಾ ಯಾವಾಗ ಬಂತಂದ್ರೆ 2005 ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಕ್ಟ್ ಅಂತ ಮಾಡಿದ್ರು. ಕಾನೂನು ಯಾವಾಗ 2005 ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಕ್ಟ್, ಅದು ನರೇಗಾ. ಮಹಾತ್ಮ ಗಾಂಧಿ ಹೆಸರು ಯಾವಾಗ ಸೇರಿಸಿದ್ರೆ 2009 ಏನ್ ಲೋಕಸಭಾ ಚುನಾವಣೆಗೆ ಹೋಗಬೇಕಾಗಿತ್ತು, ಅವಾಗ ಅವ್ರಿಗೆ ಅನಿಸ್ತು ನಾವು ಮಹಾತ್ಮ ಗಾಂಧಿ ಹೆಸರು ಸೇರಿಸಿ ಒಂದು ಚೋಟ್ ಹೆಚ್ಚಾಕ ಅಂತ ಹೇಳಿ ಅದನ್ನ ನರೇಗಾ ಇಟ್ಟು ನಮ್ಮ ನರೇಗಾ ಮಾಡಿದ್ರು. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಕ್ಟ್ ಅಂತ ಮಾಡಿದ್ರು. ಹೀಗೆ ಕಾಲಕ್ಕೆ ಅದು ಬದಲಾವಣೆ ಬಂದ್ರೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡೋ ಸಂದರ್ಭ ಯಾಕೆ ಬಂದ್ರೆ ಈ ಉದ್ಯೋಗವನ್ನ, ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ರಾಜ್ಯ ಸರ್ಕಾರ, ಅದರಲ್ಲೂ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಪಿತಾಮಹ ಆಗಿಬಿಟ್ಟಿದೆ ಈ ಯೋಜನೆಗಳು. ಕರ್ನಾಟಕದವರು ಇದೊಂದು ಬಂಗಾರದ ತತ್ತಿಗಳು ಕೋಳಿ ಬರ್ಕೊಂಡ್ಬಿಟ್ಟಿದ್ರು. ಏನು ದಾಖಲಿಲ್ಲ, ಕೇಂದ್ರದಿಂದ 90% ದುಡ್ಡು ಬರ್ತದ, ನಾವು ಹೆಂಗೆ ಭಾಗ ಬೇಕಾದ್ರೆ ಹೋಗಿ ತಿಳ್ಬೋದು ಅಂತ ಯೋಚನೆ ಮಾಡಿ ಹಾಗಾಗಿತ್ತು. ಹಿಂದೂ ನೀವು ನೆನಪಾಗ್ತಿಲ್ಲ, ಈ ಮನರೇಗಾ ಯೋಜನೆ ಹಳ್ಳಿ ಒಳಗ ಯಾಕೆ ನಾವು ಕೊಟ್ಟಿವಿ ಅಂದ್ರೆ ಯಾರಿಗೆ ಉದ್ಯೋಗ ಇಲ್ಲ, ಅವ್ನು ದುಡ್ದ ಉಳ್ಬೇಕು, ಅಂಥವ್ರ ಕೈಗೆ ಕೆಲಸ ಕೊಟ್ಟು ಒಂದಿಷ್ಟು ಪಗಾರ ಕೊಟ್ಟು ಅವ್ರು ಉದ್ಯೋಗ ಹಾಕಿದ್ರು ಅನ್ನೋದ ಕಾರಣದಿಂದ ಈ ಯೋಜನೆ ತಂದಿದ್ರು. ಆದ್ರೆ ನೀವು ಏನ್ ಮಾಡಿದ್ರು, JCB ಹಚ್ಚಿ ಕೆಲಸ ಮಾಡಿದ್ರು. ಹದ್ರಿ ಏನಂತಂದ್ರೆ MLA ಹದ್ರಿ ಬಂದ್ರು, ಡಾಕ್ಟರ್ಗಳು ಹದ್ರಿ ಬಂದ್ರು, ಸಾರಿಗೆ ಮಕ್ಕಳು ಹದ್ರಿ ಬಂದ್ರು, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹದ್ರಿ ಬಂದ್ರು. ಕೇಳಿದ್ರಲ್ಲ, ಪತ್ರಗಳು ವರದಿ ಆಗಿತ್ತು. ಅಷ್ಟ ಮಾಡಲಿಲ್ಲ, ಸತ್ತು ಸ್ವರ್ಗದಾಗಿದ್ದವರು ಹೆಸರು ಸೇರಿಸಿ ಪಗಾರ ತಗೊಂಡ್ಬಿಟ್ರು. ಮತ್ತೆ ಹೆಂಗ್ ತಗೋತಿದ್ರೆ ಬರೀ ಅವ್ರು ಸರಿ ಅಷ್ಟ ನೋಡುದು, ಯಾರೋ ಉದ್ಯೋಗ ಖಾತ್ರಿ ಹೆಸರು ಯಾರು ಸೇರಿಸಿರ್ತಾರಲ್ಲ, NBNPR ಆಗಿರ್ತದೆ, ಅಲ್ಲಿ ಬರೀ ಅವ್ರ ಹೆಸರು
ಕೆಲಸನ ಎರಡು ಹೆಸರನ್ನ ತಗೊಂಡ್ಬಿಟ್ಟಿದ್ರು. ಈ ಕಡೆ ಕಲ್ಲಾಪುರ ಮನೆಯಿಂದ ರಸ್ತಾ ಚಾಲವಾಗಿ ಆ ಕಡೆ ಮಲ್ಲಾಪುರ ಮನೆಗೆ ಹೋಗೋದು, ಅದು ಉದ್ಯೋಗ ಖಾತ್ರಿ ಮಾಡೋದು. ಆ ಕಡೆ ಮಲ್ಲಾಪುರ ಮನೆಯಿಂದ ಚಾಲು ಮಾಡಿ ವಾಪಸ್ ಕಲ್ಲಾಪುರ ಮನೆಗೆ ಹೋಗೋದು, ಅದು ಜಿಲ್ಲಾ ಪಂಚಾಯತ್ ಖರ್ಚಾಗೋದು. ಹೋಗಿ ಮಾಡ್ತಿದ್ರು ಡಬಲ್ ಕೆಲಸ. ಒಂದು ಸಂಬಂಧ ಇಲ್ಲವರಲ್ಲಿ ಹೆಸರು ಸೇರಿಸೋದು, ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಕೊಡಬೇಕು, ಕೊಡಂಗಿಲ್ಲ. ಅವ್ರ ಹೆಸರು ಅಷ್ಟೇ ಕಾಯ್ದಾಗ ಇವು ಯಾರ್ಯಾರು ದುಡ್ಡು ತಕ್ಕೋದು, ಇನ್ನೊಂದು ಎರಡೆರಡು ಯೋಜನೆಗಳು ಖರ್ಚು ಹಾಕೋದು. ಮತ್ತು ನಮ್ಮ ಕೇಂದ್ರ ಸರ್ಕಾರದ ದುಡ್ಡು ಖರ್ಚಾದ್ಮೇಲೆ ನಾವೇನ್ ಹೇಳಿದ್ರು ಆಸ್ತಿ ನಿರ್ಮಾಣ ಆಗಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ಮೇಲೆ ಹಾಡೇ ಆಗ್ಬೇಕು, ಗಟ್ಟರೆ ಆಗ್ಬೇಕು, ನಾನಾ ಬಂಡಿಗಳೇ ಆಗ್ಬೇಕು, ಕೃಷಿ ಹೊಂಡರೆ ಆಗ್ಬೇಕು, ಅಂಗನವಾಡಿ ಕಟ್ಟಡೇ ಆಗ್ಬೇಕು, ಶಾಲಾ ಕಾಂಪೌಂಡೇ ಆಗ್ಬೇಕು, ಸೋಷಿಯಲ್ ಫಾರೆಸ್ಟ್ ಗಿಡನೇ ಹಚ್ಚಬೇಕು. ನಿಮ್ಗೆ ಆಶ್ಚರ್ಯ ಹೇಳ್ತೀವಿ, ಸೋಷಿಯಲ್ ಫಾರೆಸ್ಟ್ ಅವರು ವರ್ಷ ಲಕ್ಷಗಟ್ಟಲೆ ಗಿಡ ಹಚ್ಚಿ ರೆಕಾರ್ಡ್ ಕೊಡ್ತಾರೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೆಲಸ ಮಾಡಿದ್ದೆ. ಅವರು ಆ ಕೊಟ್ಟಂತ ರಿಪೋರ್ಟ್ ನೋಡಿ ನಮ್ಮ ನಾಡಿನ ಇವರಿಗೆ ಕಾಲಾಗಬೇಕು. ಆದ್ರೆ ಎಲ್ಲೂ ಕಾಗದಾಗ ಗಿಡ ಹಚ್ಚೋದು, ಊರಾಗಲ್ಲ ಗಿಡ ಹಚ್ಚೋದು, ಕಾಗದಾಗ ರೋಡ್ ಮಾಡೋದು, ಕಾಗದಾಗ ನಾಲ ಮಂಡಿ ಮಾಡೋದು, ಕಾಗದಾಗ ನರ್ವಸೇವೆ ಮಾಡೋದು, ಇದು ಆಗಬಾರ್ದು ಅನ್ನೋ ಕಾರಣದಿಂದ ನಾವೇನ್ ಮಾಡಿದ್ವು ಅಂದ್ರೆ ಗತಿಶಕ್ತಿ ಜೊತೆ ಇದನ್ನ ಸಂಯೋಜನೆಗೊಳಿಸಿದ್ವಿ. AI ತಂತ್ರಜ್ಞಾನವನ್ನ ಇದ್ರೊಳಗಡೆ ಅಡಕೆ ಮಾಡ್ತಾ ಇದ್ದೀವಿ. ಯಾರು ಕೆಲಸಕ್ಕೆ ಬರ್ತಾರೋ ಅವ್ರು ಕಮ್ಮಿ ಇಂಪ್ರೆಷನ್ ಕೊಡ್ಬೇಕು, ಜಾಗದ ಮೇಲೆ ಬಂದ್ರೆ ಕೊಡ್ಬೇಕು ಕಮ್ಮಿ ಇಂಪ್ರೆಷನ್, ಎಲ್ಲಿ ಗೊತ್ತಾಗೋದಿಲ್ಲ. ಹೀಗಾಗಿ ನಾವು ಆ ಯೋಜನೆಯನ್ನ ಮಾಡಿದ್ಮೇಲೆ ಇವ್ರಿಗೆ ಕೈ ಕೈ ಬಿಡ್ತೀವಿ. ಇವ್ರಿಗೆ ಏನಾದ್ರೆ ಇನ್ನು ಯಾರಿದ್ರೆ ನಾವು ತಿನ್ನಕ್ಕೆ ಏನೂ ಇಲ್ಲ, ಹಾಗಿದ್ದು ಸುಮ್ಮನೆ ಹಾಕಿರ್ಬೇಕು, ಇದನ್ನು ಕೇಂದ್ರ ವಿರೋಧ ಮಾಡಬೇಕು ಅನ್ನುವಂತ ಪ್ರಾರಂಭ ಮಾಡಿ ಇವತ್ತು ಪತ್ರಿಕೆಗಳು ಜಾಹೀರಾತು ಕೊಟ್ಟಿದ್ದಾರೆ. ಎಲ್ಲಿ ತನಕ ಮಹಾತ್ಮ ಗಾಂಧಿ ದೂರಬೇಕು ಅಂತ ಕೇಳ್ತೇನೆ ನಾನು. ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಅದು ಒರಿಜಿನಲ್ ಗಾಂಧಿ ಮಹಾತ್ಮ ಗಾಂಧೀಜಿ. ಆದ್ರೆ ಮಹಾತ್ಮ ಗಾಂಧೀಜಿ ಹೇಳಿದ್ರು ಅವರು, ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಒಂದು ವೇದಿಕೆ, ಪೊಲಿಟಿಕಲ್ ಪಾರ್ಟಿ ಅಲ್ಲ, ಇದು ಡಿಸೋಲ್ವ್ ಮಾಡುವಂತ ವಿನಂತಿ ಮಾಡಿದ್ರು. ನೀವು ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ, ಹೋಗ್ಲಿ ನೀವು ಅಧಿಕಾರ ಬಿಡಲಿಲ್ಲ. ಮಹಾತ್ಮ ಗಾಂಧೀಜಿ ಇಂದಿರಾ ಗಾಂಧೀಜಿ ಏನ್ ಸಂಬಂಧ? ಏನ್ ಗಾಂಧಿ ಚಿಕ್ಕಪ್ಪನ ಅಥವಾ ಗಾಂಧಿ ಅಣ್ಣನ ಮಕ್ಕಳ? ಇಲ್ಲ, ಓಟ್ ತಗೋಬೇಕನ್ನುವಂತ ಒಂದೇ ಒಂದು ಕಾರಣದಿಂದ ಇವತ್ತಿನ ತನಕ ಆ ಗಾಂಧಿ ಹೆಸರು ದೂರಬೇಕು ಹೋಗ್ತಾ ಇದ್ದಾರೆ. ಇವತ್ತು ಗಾಂಧಿ ಚಿತ್ರ ಹಾಕಿ ಸರ್ಕಾರ ದುಡ್ಡಲ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ವಿಚಾರ ಹೇಳಾಕೊಡ್ತಾರೆ. ಯಾವ ದುಡ್ಡು? ಯಾರಪ್ಪನ ದುಡ್ಡು? ಬಡವರು ಟ್ಯಾಕ್ಸ್ ಕಟ್ಟಿದಂತ ದುಡ್ಡನ್ನು ತಗೊಂಡು ಮುಪ್ಪುಡದಲ್ಲಿ ಜಾಹೀರಾತು ಕೊಡ್ತಿರೋದು ನಾಚಿಕೆ ಆಗ್ತೀವಿ. ಈ ಹೆಸರಿನ ಬಗ್ಗೆ ಚರ್ಚೆ ಮಾಡ್ತಿಲ್ಲ ನೀವು. ಸನ್ಮಾನ್ಯ ಸಿದ್ದರಾಮಯ್ಯವರೇ, ದೇಶದಲ್ಲಿ 400ಕ್ಕಿಂತ ಹೆಚ್ಚು ಸಂಸ್ಥೆಗಳು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅವರ ಹೆಸರಿಟ್ಟಿದ್ರಿ, ವಿಮಾನ ನಿಲ್ದಾಣದವ್ರ ಹೆಸರಿಟ್ಟಿದ್ರಿ, ಆಸ್ಪತ್ರೆಗಳಿಗೆ ಅವರ ಹೆಸರಿಟ್ಟಿದ್ರಿ, ನಮ್ಮ ಯೂನಿವರ್ಸಿಟಿಗಳಿಗೆ ಅವರ ಹೆಸರಿಟ್ಟಿದ್ರಿ, ಗಾರ್ಡನ್ಗಳಿಗೆ ಅವರ ಹೆಸರಿಟ್ಟಿದ್ರಿ. ಹೇಳ್ತಾ ಹೊರಟ 100 ಹೆಸರುಗಳನ್ನ ಇವತ್ತು ನೀವು ಇಟ್ಟಿದ್ದೀರಿ. ಅವಾಗ ಯಾಕೆ ಮಹಾತ್ಮ ಗಾಂಧಿ ನೆನಪಾಗಲಿಲ್ಲ? ಮಹಾತ್ಮ ಗಾಂಧಿ ಅವರ ಹೆಸರು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಇಡಬೇಕಾಗಿತ್ತಲ್ಲ. ನೀವು ಇಂದಿರಾ ಕ್ಯಾಂಟೀನ್ ಅಂತ ಪ್ರಾರಂಭ ಮಾಡಿದ್ರಿ. ಯಾಕೆ ಮಹಾತ್ಮ ಗಾಂಧಿ ಕ್ಯಾಂಟೀನ್ ಅಂತ ಹೇಳಿಲ್ಲ? ಇಂದಿರಾ ಕ್ಯಾಂಟೀನ್ ಮಾಡಿಲ್ಲ, ನೀವು ಹೇಳಕ್ಕಿದೆ. ಆದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಹೆಸರು ಇರಲಿಲ್ಲ. ನೀವು ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತರ್ತು ಅಂತ ಹೇಳಿದ್ರಿ. ಚುನಾವಣೆ ಮೊದಲು ಎಷ್ಟು ಹೇಳಿದ್ರಿ? 10 kg ಹೇಳಿದ್ರಿ. ನಿಮ್ಮ ಯೋಗ್ಯತೆಗೆ 5 kg ಕೊಡಕ್ಕಾಗಿಲ್ಲ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಒಂದು 30 ತಿಂಗಳಾಗಿಲ್ಲ, 11 ತಿಂಗಳು ಮಾತ್ರ ನೀವು ಅಕ್ಕಿ ಕೊಟ್ಟಿದ್ದೀರಿ, ರೆಕಾರ್ಡ್ ತೆಗೆದು ನೋಡಿ. ಈಗ 11 ತಿಂಗಳ ಅಕ್ಕಿ ಅನ್ನಭಾಗ್ಯ ನಿಲ್ಲಿಸಿ ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ ನಾವು ಕಿಟ್ ಕೊಡ್ತಾ ಇಲ್ಲ ಅಂತ ಹೇಳಿ. ಕಿಟ್ ಯಾವ ಕೊಡೋರು? ಹೆಸರೇನಿಟ್ರಿ? ಇಂದಿರಾ ಕಿಟ್ ಅಂತ ಹೇಳಿ ಕೊಟ್ಟು ಮಿನಿಸ್ಟರ್ ಮನೆ ಹೇಳಿದ್ದಾರೆ. ನೀವು ಏನ್ ಯೋಗ್ಯತೆ ಇದೆ ಮಹಾತ್ಮ ಗಾಂಧಿ ಹೆಸರು? ಮಹಾತ್ಮ ಗಾಂಧಿ ಹೆಸರುಗಳಲ್ಲ, ಮಹಾತ್ಮ ಗಾಂಧಿ ವಿಚಾರಗಳನ್ನು ಅಕ್ಷರಶಃ ಜಾರಿಗೆ ತಂದಂತ ಯಾವ ಮಹಾತ್ಮ ಈ ದೇಶದಲ್ಲಿದ್ರೆ ಅದು ನರೇಂದ್ರ ಮೋದಿ ಅಂತ ನಾವು ಹೇಳ್ಬೇಕಾಗ್ತದೆ. ಯಾರು ಕರೆ ಕೊಟ್ಟಿದ್ರು? ಮಹಾತ್ಮ ಗಾಂಧಿ ಹೇಳಿದ್ರು ಸ್ವಚ್ಛ ಭಾರತ ಅಂತ ಅವರು ಕರೆ ಕೊಟ್ಟಿದ್ರು. ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ರು ಮಹಾತ್ಮ ಗಾಂಧಿ ಅವರು. ಆ ಕರೆಯನ್ನ ಸಾಕಾರಗೊಳಿಸಿದಂತ ಯಾವ್ದಾದ್ರು ವ್ಯಕ್ತಿ ಇದ್ರೆ ನರೇಂದ್ರ ಮೋದಿ. ಅವರು ಇವತ್ತು ಇಡೀ ದೇಶವನ್ನು ಸ್ವಚ್ಛ ಇಡಲಿಕ್ಕೆ ಸ್ವಚ್ಛ ಭಾರತ ಕರೆಯನ್ನು ಕೊಟ್ಟು ಇಡೀ ದೇಶದ ಜನ
ಮಹಾತ್ಮ ಗಾಂಧಿಯ ನಂತರ ಯಾವಾಗಲೂ ಮಾತಿಗೆ ಹೋಗ್ಬಿಟ್ಟು ಅವರು ಹೇಳಿದಂತ ಮಾತನ್ನು ನಡೆಸಿಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಮಾತಿಗೆ ಹೋಗ್ಬಿಟ್ಟು ಸ್ವಚ್ಛ ಭಾರತ ಒಳಗೆ ಎಲ್ಲರೂ ಕಸೂರಿ ಹಿಡ್ಕೊಂಡಿದ್ದು ಕೂಡಿದ್ದೀವಿ. MLA, MP, ಮಂತ್ರಿ, ಸ್ವತಃ ಪ್ರಧಾನಮಂತ್ರಿ ಕೂಡ ನಾವು ಪ್ರಧಾನ ಸೇವಕ ಅಂತೇಳಿ ಕಸೂರಿ ಹಿಡ್ಕೊಂಡಿದ್ದು ಸ್ವಚ್ಛ ಭಾರತ ಕರೆ ಕೊಟ್ಟ ಆ ಮಹಾತ್ಮ ಗಾಂಧಿಯವರ ಹೇಳಿಕೆಯನ್ನ ನಾವು ನಡೆಸಿಕೊಟ್ಟಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಗ್ರಾಮ ರಾಜ್ಯದಲ್ಲೇ ರಾಮರಾಜ್ಯ ಅಂತ ಹೇಳಿ ಆ ಗ್ರಾಮೀಣ ಪ್ರದೇಶದ ಉನ್ನತಿ ಮಾಡಬೇಕಂತ ಕೆಲಸ ನಾವು ಮಾಡಿದ್ದೀವಿ, ನೀವು ಮಾಡಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಖಾದಿ ಅದು ವ್ಯಾಪಕ ಆಗಬೇಕು, ಅದು ಗ್ರಾಮೋದ್ಯೋಗ ಅದು ಬೆಳಿಬೇಕು ಅಂತ ಹೇಳಿದ್ರು. ನೀವು ಅಷ್ಟ ಖಾದಿ ಕೊಟ್ಟು ಬೇರೆಯವರು ಖಾದಿ ಕೂಡ ಕೊಡಲಿಲ್ಲ. ಆದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಆಗ 15 ಜನವರಿ 26 ಕಡ್ಡಾಯವಾಗಿ ಖಾದಿ ಹೋಗ್ತಾರೆ. ನೀವೆಲ್ಲ ಗಮನಿಸಿದ್ರಿ. ಹೀಗಾಗಿ ಮಹಾತ್ಮ ಗಾಂಧಿಯ ವಿಚಾರಗಳನ್ನು ಜಾರಿಗೆ ತಂದಂತ ಯಾವ್ದಾದ್ರು ಪಾರ್ಟಿ ಇದ್ದರೆ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ನವರಿಗೆ ಆ ನೈತಿಕತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಇವತ್ತು ನಾನು ಸಂದರ್ಭದಲ್ಲಿ ಹೇಳಿ ಕಳಿಸ್ತೇನೆ. ನೀವು ಇನ್ನೊಂದೇನೇನೆ ಇದು ಬಡವರ ಹೊಟ್ಟಿನ ಹೊಡೆದಂತ ಹೇಳಿ ನೀವೇನು ಕೊಡ್ತಾ ಇದ್ದೀರಿ? ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಕೂಲಿಗೆ 175 ರೂಪಾಯಿ ಮಾತ್ರ ಕೊಡ್ತಾ ಇದ್ದೀವಿ. ನಾವಿವತ್ತು 375 ಮಾಡಿದ್ದೀವಿ, 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ನಾವೇನು ಹೊಟ್ಟಿನ ಹೊಡೆದಂಗೆ ಆಗ್ತದೆ. ನಿಮ್ಮ ಉದ್ಯೋಗ ಖಾತ್ರಿ ಯೋಜನೆ 1 ವರ್ಷಕ್ಕೆ 100 ದಿನ ಮಾತ್ರ ಗ್ಯಾರಂಟಿ. ಇವತ್ತು ನಾವು 125 ದಿನಗಳನ್ನು ಮಾಡಿ ಹೆಚ್ಚು ಮಾಡಿದ್ದೀವಿ. ನಾವೇನು ಹೊಟ್ಟಿನ ಹೊಡೆದಂಗೆ ಆಗ್ತದೆ. ಇವತ್ತು ನಿಮ್ಮ ಈ ಯೋಜನೆಗೆ ಎಷ್ಟು ಕೊಟ್ಟಿದ್ರಿ? 33,000 ಕೊಟ್ಟಿದ್ರೆ ಮುಗಿದೋಗ್ತೀವಿ. ನಾವು ಈ ಯೋಜನೆಗೆ ಕೇಂದ್ರದಲ್ಲಿ 1,53,000 ಕೋಟಿ ರೂಪಾಯಿಗಳನ್ನು ಕಳೆದಿರ್ತೀವಿ. ನಿಮಗೆ ಹಾಕಬೇಕಾಗಲಿ ದುಡ್ಡನ್ನ ಕರ್ನಾಟಕಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ನಾನು ಕೇಳಿ ಕಳಿಸ್ತೇನೆ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರಿ ಕಾರ್ಡ್ 8,739 ರೂಪಾಯಿ ಮಾತ್ರ ಕೊಟ್ಟಿದ್ದು, ಕೋಟಿ ರೂಪಾಯಿ ಕೊಟ್ಟಿದ್ದು 8,739 ಕೋಟಿ. ಇವತ್ತು 48,700 ಚಿಲ್ಲರೆ ಕೊಟ್ಟು ನಾವು ಕೊಡ್ತಾ ಇದ್ದೀವಿ. ನಾಚಿಕೆ ಆಗಬೇಕಲ್ಲ ನಿಮಗೆ? ಇಷ್ಟೊಂದು ಪ್ರಮಾಣದ ಹಣ ನೀವು ಪಡಿತಾ ಇದ್ದೀರಿ ಕೇಂದ್ರ ಸರ್ಕಾರದಿಂದ ಮತ್ತು ಕೇಂದ್ರದ ವಿರುದ್ಧ ನೀವು ಸಂಘರ್ಷ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಈ ವಿಷಯವನ್ನ ಜನರು ಬೆಳಗ್ಗೆ ಒಯ್ಯಬೇಕಾದಂತ ಅಗತ್ಯ ಇದೆ. ಅನೇಕ ವಿಷಯಗಳಲ್ಲಿ ಇವತ್ತು ಅವರೇನು ಬಹಳ ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ ದೇಶದಲ್ಲಿ 1,660 ಕೋಟಿ ಮಾನವ ಜನರ ಮಾತ್ರ ಕೆಲಸ ಮಾಡಿದ್ರು, ಅಷ್ಟು ಜನ ಮಾತ್ರ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ 3,220 ಕೋಟಿ ಮಾನವ ಜನರನ್ನು ನಾವು ಸೃಷ್ಟಿ ಮಾಡಿದ್ವಿ ಉದ್ಯೋಗ ಯೋಜನೆಗಳ. ನಿಮ್ಮ ಅವಧಿಯಲ್ಲಿ 153 ಕೋಟಿ ಕೆಲಸಗಳನ್ನು ಮಾತ್ರ ಮಾಡಿದ್ರು. ಇವತ್ತು ನಮ್ಮ ಅವಧಿಯಲ್ಲಿ 862 ಕೋಟಿ ಕೆಲಸಗಳನ್ನು ನಾವು ನಿರ್ವಹಣೆ ಮಾಡಿರುವಂತದ್ದು ಕೂಡ ಇವತ್ತು ನಾನು ನಿಮಗೆ ನೆನಪಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ಅನೇಕ ಹಳ್ಳಿಗಳಲ್ಲಿ ಹೋದಾಗ ನಾನು ಕೂಡ ರೈತ ಕುಟುಂಬದಿಂದ ಬಂದಿದ್ದೇನೆ. ಯಾವತ್ತು ಉದ್ಯೋಗ ಖಾತ್ರಿ ಯೋಜನೆ ಪ್ರಾರಂಭ ಆಯಿತು, ಉಚಿತವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗರೀಬ್ ಅನ್ನ ಕಲ್ಯಾಣ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ರೈತರು ಹೇಳ್ತಾ ಇದ್ರು ದುಡಿಯೋರು ಸಿಗ್ತಾ ಇಲ್ಲ, ಕೆಲಸ ಮಾಡೋರು ಸಿಗ್ತಾ ಇಲ್ಲ, ಕೌಂಟರ್ ಸಿಗ್ತಾ ಇಲ್ಲ, ವಿಜ್ಞಾನ ಜನ ಸಿಗ್ತಾ ಇಲ್ಲ, ರಾಶಿ ಮಾಡಕ್ಕೆ ಜನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮಗೆ ಕೂಲಿಕಾರರು ಬೇಕು, ಕಾರ್ಮಿಕರು ಬೇಕು, ರೈತರು ಬೇಕು. ಹೀಗಾಗಿ ಈ ಯೋಜನೆಯಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ 1 ವರ್ಷದಲ್ಲಿ 125 ಜನ ಖಾತ್ರಿ ಹೋಗಿ. ಆದ್ರೆ ಯಾವಾಗ ಬಿತ್ತನೆ ಆಗ್ತದ, ಯಾವಾಗ ಕಟಾವ್ ಆಗ್ತದ, ರಾಶಿ ಬರ್ತದ, ಆ ಸಂದರ್ಭದೊಳಗೆ 60 ದಿನ ಕಡ್ಡಾಯವಾಗಿ ಈ ಉದ್ಯೋಗ ಖಾತ್ರಿಯನ್ನ ರಜೆ ಕೊಡಬೇಕು, ನಿಲ್ಲಿಸ್ಬೇಕಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರು ಅಲ್ಲಿ ಕೆಲಸಕ್ಕೆ ಹೋಗ್ಬೇಕು, ಎಲ್ಲೇ ಕೃಷಿ ಚಟುವಟಿಕೆಗೆ ಹೋಗ್ಬೇಕು. ಒಂದು ಕಡೆ ಕೃಷಿ ಚಟುವಟಿಕೆ ಹೋಗಬೇಕು, ಇನ್ನೊಂದು ಕಡೆ ನಮ್ಮ ಕೂಲಿಕಾರರು ಬದುಕುವಂತ ಯೋಜನೆಯನ್ನ ನಾವು ತಂದಿದ್ದೀವಿ. 267 ಕೆಲಸಗಳನ್ನು ತಗೊಳ್ಳಿಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ 83 ಕೆಲಸಗಳನ್ನು ಅವರ ಏರಿಯಾದಲ್ಲಿ ತಗೊಳ್ಳಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. 167 ಕೃಷಿ ಚಟುವಟಿಕೆಗಳನ್ನ ಈ ಉದ್ಯೋಗ ಖಾತ್ರಿಯಲ್ಲಿ ನಾವು ತೋರಿಸಿದ್ದೀವಿ. ಎಷ್ಟು? 167 ಕೆಲಸಗಳನ್ನ. ನಾಲಾ ದಂಡಿಗೆ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ದನಗಳ ಕೊಟ್ಟಿಗೆ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಮತ್ತು ನೀರಾವರಿ ಯೋಜನೆಗಳಿಗೆ ಕೂಡ ಇಲ್ಲಿ ನಾವು ಅಡ್ಡ. ಹೀಗಾಗಿ ಇದು ಸುಜಲಾಂ ಸುಫಲಾಂ
ನೀವೇನ್ ಮಾಡಿದ್ರಿ? ಈ ಹಿಂದೆ ಎಲ್ಲ ಗೋಲ್ಮಾಲ್ 670 ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿ ಸಿಎಜಿ ವರದಿ ಕೊಟ್ಟರು. ದುರುಪಯೋಗವಾಗಿರುತ್ತೆ 670 ಕೋಟಿ ರೂಪಾಯಿ. ಏನು ಆಕ್ಷನ್ ಇಲ್ಲ, ವಾಪಸ್ ದುಡ್ಡು ವಜಾ ಆಗಿಲ್ಲ. ಇವತ್ತು ನಾಟಕ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿ ತಲೆ ಟವೆಲ್ ಕಟ್ಟುವುದು. ಬರೀ ಹಳ್ಳಿ ರೈತರು ನೀವು ಟವೆಲ್ ಕಟ್ಟುವುದು ಹೆಂಗಂತ ತೋರಿಸ್ತಾ ನಾಟಕ ಮಾಡಕ್ಕೆ ಟವೆಲ್ ಕಟ್ಟ ಆಗೋದಿಲ್ಲ. ತಲೆ ಟವೆಲ್ ಕಟ್ಟುವುದು ಹೆಂಗೆ ಕೃಷಿ ಮಾಡಬೇಕು ಅನ್ನೋದು ಹಳ್ಳಿಗೆ ಬಂದಾಗ ಪ್ರತ್ಯಕ್ಷ ರೈತರ ಹತ್ರ ಗೊತ್ತಾಗ್ತದೆ. ಕೇವಲ ಟಿವಿ ಹೋಗ್ಬೋದು ಟವೆಲ್ ಕಟ್ಟುವುದು ಕೂತ್ರೆ ಆಗೋದಿಲ್ಲ. ಟಿವಿ ಹೋಗ್ಬೋದು ಹೆಗಲ ನೇಗಿಲ ಹೊತ್ತು ಆಗೋದಿಲ್ಲ. ನೇಗಿಲ ಹೊತ್ತು ರೈತರ ಸ್ಥಿತಿಯನ್ನು ಹಳ್ಳಿಗೆ ಬಂದಾಗ ಮಾತ್ರ ಸಾಧ್ಯ. ಬರೀ ನಾವು ಬರ್ತೀವಿ, ನೀವು ಬರ್ತೀರಿ, ಜನತಾ ಜನಾರ್ದನ ಬಳಿಗೆ ಹೋಗೋಣ. ನಾವೇನು ಸುಧಾರಣೆ ಮಾಡಿದೀವಿ, ನೀವೇನು ತಪ್ಪು ಜನರಿಗೆ ಹೊರಗೆ ಕೊಡ್ತಾ ಇದ್ದೀರಿ ಅನ್ನೋದನ್ನು ಹೇಳೋಣ. ಇವತ್ತು ವಿಧಾನಸಭೆ ಅಧಿವೇಶನ ಡೆವಲಪ್ಮೆಂಟ್ ಸಲುವಾಗಿ ಕೈಬೇಕಾಗಿತ್ತು, ಕರೀಲಿಲ್ಲ. ಕೇಂದ್ರ ಸರ್ಕಾರದ ಯೋಜನೆ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ವಿಧಾನಸಭೆ ಅಧಿವೇಶನವನ್ನು ಕರೀತದ. ರಾಜ್ಯಪಾಲರನ್ನ ಭಾಷಣ ಮಾಡಲು ಕೇಳ್ತಾರ. ಯಾರಿಗೆ? ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀರಿ. ರಾಜ್ಯಪಾಲರು ಆ ಸದನಕ್ಕೆ ಗೌರವ ಕೊಟ್ಟು ಈ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಬಾರದು ಅಂತ ಹೇಳಿ ಮೊದಲನೇ ಕಾಲ ಕೊನೆಯ ಕಾಲ ಓದಿ ಅವರು ಗೌರವವಾಗಿ ಹೊರಗೋಗ್ಬೇಕಾದ್ರೆ ವ್ಯವಸ್ಥೆ ಏನಿದೆ ಮೊದಲಿನಿಂದ ಮುಖ್ಯಮಂತ್ರಿಗಳು ಮಂತ್ರಿಗಳು ಗೌರವವಾಗಿ ಕರ್ಕೊಂಡು ಬರಬೇಕು, ಅಷ್ಟೇ ಗೌರವವಾಗಿ ವಾಪಸ್ ಕಳಿಸ್ಬೇಕು. ನೀವೇನ್ ಮಾಡಿದ್ರಿ? ನಿಮ್ಮ ಶಾಸಕರು ಗೂಂಡಾ ರೀತಿ ವರ್ತನೆ ಮಾಡಿ ರಾಜ್ಯಪಾಲರನ್ನ ಆಟ ಹಾಕಿದ್ರಿ. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆನ ಒಕ್ಕೂಟ ವ್ಯವಸ್ಥೆ ನೀವು ಕೇಂದ್ರದ ಸರ್ಕಾರದ ಜೊತೆಗೆ ಸಂಘರ್ಷಗಳಿಲ್ಲ. ಹಾನಿಯಾಗುವುದು ನಿಮಗಲ್ಲ, ಕಾಂಗ್ರೆಸ್ಗಲ್ಲ, ರಾಜ್ಯದ ಜನರಿಗೆ. ಯೋಜನೆಗಳು ನಿಂತೋದ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕಾದ ಮಾತನ್ನು ಕೂಡ ನಾನು ಹೇಳಿ ಬಯಸ್ತೇನೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆದ್ದರೂ ಕೂಡ ಒಂದು ವ್ಯವಸ್ಥಿತವಾದ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಡೀ ರಾಜ್ಯದ ಮಂತ್ರಿಮಂಡಲ ಯಾವುದೇ ಮಂತ್ರಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ತನ್ನ ಇಲಾಖೆಯ ಪರಿಶೀಲನೆ ಮಾಡಲಿಕ್ಕಾಗಿಲ್ಲ. ಇವತ್ತು ಎಕ್ಸೈಸ್ ಮಿನಿಸ್ಟರ್ ಸಾವಿರಾರು ಕೋಟಿ ರೂಪಾಯಿ ಆರೋಪ ಬಂದು ಬಣ್ಣದಲ್ಲಿ ವಿಧಾನಸಭೆಯಲ್ಲಿ ಕೂತಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಯದ. ಇಡೀ ರಾಜ್ಯದ ಆರ್ಥಿಕ ಸ್ಥಿತಿ ದಿವಾಳಿ ನಿಂತದ. ಇದನ್ನೆಲ್ಲ ಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷ ಇರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರಿ, ಅದನ್ನು ವಾಪಸ್ ಹೋಗಬೇಕಾದಂತ ಮಾತನ್ನು ನಾವು ಹೇಳಬೇಕಾಗ್ತದೆ. ಹೀಗಾಗಿ ಜಾಗೃತಿ ಸಮಾವೇಶವನ್ನು ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಮಾಡಲಾಗುವುದಿಲ್ಲ. ಇದನ್ನ ಪ್ರತಿ ಮಂಡಲ ಮಟ್ಟದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ಕೂಡ ಒಯ್ಯಬೇಕು. ಈ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 2028 ಮಾಡಿ ನಾವು ಅಧಿಕಾರ ಬಂತು ಅಂತ ಹೇಳ್ತಾರೆ. ನೀವು ಟಿಪ್ಪುದಾಗ ಹಾಕಿರೋ ರಾಜ್ಯದ ಜನ ಇನ್ನೊಂದು ಅಧಿಕಾರ ಕೊಡಲಿಲ್ಲ. ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಕೊಡ್ತದೆ. ಹಿಂದೆಯೂ ಕೂಡ ನಮ್ಮ ತಪ್ಪಿನಿಂದ ಅಧಿಕಾರ ಕೊಡಲಿಲ್ಲ. ಇವತ್ತು ನಮ್ಮ ಎಲ್ಲ ಮುಖಂಡರು ಒಕ್ಕಟ್ಟಾಗಿದ್ದಾರೆ. ಯಾರಿಗೂ ಕೂಡ ಭೇದವಿಲ್ಲ. ನಾವೆಲ್ಲ ಒಟ್ಟಿಗೆ ಬರ್ತೀವಿ, ಜನರ ಪರವಾಗಿ ಇರ್ತೀವಿ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾಕಿ ಕರ್ನಾಟಕದಲ್ಲಿ. ಹೀಗಾಗಿ ಇವತ್ತು ಜನರ ಪರವಾಗಿ ಧ್ವನಿ ಇರತಕ್ಕಂಥ ಕೆಲಸ ಮತ್ತು ಕಾಂಗ್ರೆಸ್ ತಪ್ಪುಗಳನ್ನು ಜನರಿಗೆ ಬಿಡಿಸಿಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ನಾನು ಕೊನೆಗೆ ಇಷ್ಟನ್ನು ಮಾಡ್ತಿದ್ದವನ್ನ ಇವತ್ತು ಯಾರ್ಯಾರಿಗೆ ಭಾಗವಹಿಸಿದ್ದೀರಿ. ನಾಳೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರೋದ. ಯಾರ್ಯಾರು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಕಂಟೆಸ್ಟ್ ಮಾಡೋದಂತೀರಿ ಅವರಿಗೆ ಇದೊಂದು ಅವಕಾಶ. ಅಲ್ಲಿಗೆ ಹೋಗ್ರಿ, ಈ ವಿಷಯವನ್ನು ಜನರಿಗೆ ಹೇಳಿದ್ರಿ. ಅವರೇನು ವಿಧಾನಸಭಾ ಕ್ಷೇತ್ರವಾಯಿತು 5 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತು ಅಂತ ಹೇಳ್ತಾರ. ನಾವು ಹಳ್ಳಿ ಕಾರ್ನರ್ ಸಭೆ ಮಾಡೋಣ, ಪಂಚಾಯತ್ ರಾಜ್ ಜನರನ್ನ ಕೂರಿಸೋಣ, ಈ ವಿಷಯಗಳನ್ನು ಗಮನಿಸೋಣ ಮತ್ತು ಸಿದ್ಧತೆ ಕೂಡ ಮಾಡೋಣ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಈ ಚುನಾವಣೆಗೆ ಕೂಡ ಸಿದ್ಧತೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಭಾವಿಸಿ ನಾವು ಕೂಡ ಕೆಳಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಸಭೆ ಮುಗಿದಂದ್ರ ಎಲ್ಲ ಮಂಡಲ ಅಧ್ಯಕ್ಷರು ನಿನ್ನೆ ವಿಧಾನಸಭಾ ಕ್ಷೇತ್ರವು ಯಾವ ಕಾರ್ಯಕ್ರಮ ಮಾಡ್ತೀವಿ, ಆ ಕಾರ್ಯಕ್ರಮಕ್ಕೆ ಯಾರು ಬರ್ತಾರ, ಇದನ್ನ ಜನಗಳಿಗೆ ಇನ್ನಷ್ಟು ಹೆಂಗೆ ಅಂತಕ್ಕಂಥ ಚಿಂತನೆ